ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆಗಳು ಇರುತ್ತವೆ. ಇನ್ನು ಕೆಲವರಿಗೆ ಸಾಲಗಳ ಸಮಸ್ಯೆಗಳಿಂದ ದುಃಖಿತರಾಗಿರುತ್ತಾರೆ. ನಿಮ್ಮ ಜೀವನದಲ್ಲಿ ಇರುವ ಹಣದ ಕಷ್ಟಗಳೆಲ್ಲ ಕಳೆದು ಹೋಗಿ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ತುಂಬಿರಬೇಕಾದರೆ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿ ನೋಡಿ. ತಿಂಗಳು ಕಳೆಯುವ ಮುಂಚೆಯೇ ಹಣದ ಸಮಸ್ಯೆಗಳು ಬಗೆಹರಿಯುತ್ತವೆ. ಸಾಲಗಳೆಲ್ಲ ಬೇಗನೆ ತೀರಿ ಹೋಗುತ್ತವೆ. ಎಷ್ಟೇ ಬಡವರಾದರೂ ಸರಿಯೇ, ಖಂಡಿತವಾಗಿ ಧನವಂತರಾಗುತ್ತೀರಾ. ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ಶಕ್ತಿಯುತವಾದ ಲಕ್ಷ್ಮೀ ಬೀಜ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಂಗೈಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಆದ್ದರಿಂದ ಯಾರಾದರೂ ಹಣದ ಸಮಸ್ಯೆಗಳಿಂದ ಬಾಧಿತರಾಗಿದ್ದರೆ ಅಂಥವರು ಪ್ರತಿದಿನ ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಮೊದಲು ನಿಮ್ಮ ಅಂಗೈಯನ್ನು ನೋಡಿಕೊಂಡು ಮನಸ್ಸಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿಕೊಳ್ಳಬೇಕು. ಹೀಗೆ ಪ್ರತಿದಿನ ಮಾಡುತ್ತಾ ಇದ್ದರೆ ನಿಮ್ಮ ಮನೆಯಲ್ಲಿರುವ ಹಣದ ಸಮಸ್ಯೆಗಳೆಲ್ಲವೂ ತೀರಿ ಹೋಗುತ್ತವೆ. ನಿಮ್ಮ ಜಾತಕದಲ್ಲಿ ವಿಪರೀತವಾದ ಅದೃಷ್ಟ ಬರುತ್ತದೆ. ತುಂಬ ಜನರ ಮನೆಯಲ್ಲಿ ಇರುವೆಗಳು ಕಾಣಿಸುತ್ತಿರುತ್ತವೆ. ಆದರೆ ಮನೆಯಲ್ಲಿ ಕೆಂಪು ಇರುವೆಗಳು ಇರಬಾರದು. ಅದೇ ಕಪ್ಪು ಇರುವೆಗಳು ಇದ್ದರೆ ಮಾತ್ರ ಧನಯೋಗ ಬರುತ್ತದೆ. ನಿಮ್ಮ ಮನೆಯಲ್ಲಿ ಕರಿ ಇರುವೆ ಕಾಣಿಸಿದರೆ ನಿಮ್ಮ ಮನೆಗೆ ಒಳ್ಳೆಯದೇ ನಡೆಯುತ್ತದೆ ಎಂಬುದರ ಸಂಕೇತ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲಾದರೂ ಸರಿಯೇ ಕಪ್ಪು ಇರುವೆಗಳು ಕಾಣಿಸಿದರೆ ಅವುಗಳಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ. ನಿಮ್ಮ ಸಮಸ್ಯೆಗಳು ಖಂಡಿತವಾಗಿ ತೀರುತ್ತವೆ. ವೀಳ್ಯದೆಲೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಆದ್ದರಿಂದ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಮ್ಮ ದೇವರ ಮನೆಯಲ್ಲಿ 2 ವೀಳ್ಯದೆಲೆಯನ್ನು ಇಟ್ಟುಕೊಳ್ಳಿ. ದೇವರ ಮನೆಯಲ್ಲಿ ವೀಳ್ಯದೆಲೆ ಇಡುವುದರಿಂದ ನೀವು ಊಹಿಸಿಕೊಳ್ಳಲಾಗದಷ್ಟು ಐಶ್ವರ್ಯ ನಿಮ್ಮ ಮನೆಗೆ ಬಂದು ಸೇರುತ್ತದೆ. ಸಾಲದ ಸಮಸ್ಯೆಗಳು ತಿಂಗಳಲ್ಲೇ ಕಡಿಮೆಯಾಗುತ್ತವೆ. ಗುರುವಾರದ ದಿನ ಅಪ್ಪಿತಪ್ಪಿಯೂ ಕೂಡ ಮದುವೆಯಾದ ಹೆಂಗಸರು ತಲೆಸ್ನಾನ ಮಾಡಬಾರದು. ಗುರುವಾರದ ದಿನ ಸ್ತ್ರೀ ತಲೆಸ್ನಾನ ಮಾಡಿದರೆ ಮನೆಯಲ್ಲಿ ಹಣದ ಸಮಸ್ಯೆಗಳು ಎದುರಾಗುತ್ತವೆ. ಅಲ್ಲದೆ ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತವೆ. ಆದ್ದರಿಂದ ಅಪ್ಪಿತಪ್ಪಿಯೂ ಕೂಡ ಗುರುವಾರದ ದಿನ ತಲೆಸ್ನಾನ ಮಾಡಬೇಡಿ. ಅರಿಶಿಣ ತುಂಬ ಶುಭಕರ. ವಾರದಲ್ಲಿ ಒಮ್ಮೆಯಾದರೂ ಸರಿಯೇ ನಿಮ್ಮ ಮನೆಯೆಲ್ಲ ಅರಿಶಿಣದ ನೀರನ್ನು ಚಿಮುಕಿಸಿ. ಮನೆಯಲ್ಲಿ ಅರಿಶಿಣದ ನೀರನ್ನು ಚಿಮುಕಿಸುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ದುಷ್ಟ ಶಕ್ತಿಗಳೆಲ್ಲವೂ ಆಚೆ ಹೋಗುತ್ತವೆ. ನಿಮ್ಮ ಮನೆಗೆ ದೇವತೆಗಳು ಹೆಜ್ಜೆ ಇಡುತ್ತಾರೆ. ಯಾವ ಮನೆಯಲ್ಲಿ ದೇವತೆಗಳು ಇರುತ್ತಾರೋ ಅಂತಹ ಮನೆಯಲ್ಲಿ ಯಥೇಚ್ಛವಾಗಿ ಹಣ ಬಂದು ಸೇರುತ್ತದೆ. ನಮ್ಮಲ್ಲಿ ತುಂಬ ಜನ ಸ್ವಂತ ಮನೆ ಆಸೆ ಹೊಂದಿರುತ್ತಾರೆ. ಹಾಗೆ ಭೂಮಿಯನ್ನು ಕೊಂಡುಕೊಳ್ಳಬೇಕೆಂಬ ಆಸೆ ಕೂಡ ಇರುತ್ತದೆ. ಅಂಥವರು ಒಂದು ಮಣ್ಣಿನ ಮಡಕೆಯನ್ನು ತಂದು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ಗೃಹಯೋಗ ಲಭಿಸುತ್ತದೆ. ಅತಿ ಶೀಘ್ರದಲ್ಲಿಯೇ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತದೆ. ನಿಮ್ಮ ಆಸ್ತಿಗಳು ಕೂಡ ಹೆಚ್ಚಾಗುತ್ತವೆ. ಸ್ತ್ರೀಯರನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸುತ್ತಾರೆ. ಸ್ತ್ರೀಯರು ತಮ್ಮ ತವರು ಮನೆಗೆ ಹೋದಾಗ ತವರು ಮನೆಯಿಂದ 1 ಕೆಜಿ ಬೆಲ್ಲವನ್ನು ತಂದುಕೊಳ್ಳಿ. ಸ್ತ್ರೀಯರು ತಮ್ಮ ಹುಟ್ಟಿದ ಮನೆಯಿಂದ ಬೆಲ್ಲವನ್ನು ತಂದುಕೊಂಡರೆ ಹಣ ನಿಮ್ಮ ಮನೆಗೆ ಸರಾಗವಾಗಿ ಬಂದು ಸೇರುತ್ತದೆ. ಮುಖ್ಯವಾಗಿ ಸಾಲಗಳು ತೀರುತ್ತವೆ. ಆದರೆ ಅಪ್ಪಿತಪ್ಪಿಯೂ ಕೂಡ ಹುಟ್ಟಿದ ಮನೆಯಿಂದ ಉಪ್ಪಿನಕಾಯಿ ಅಂತಹ ಖಾರದ ಪದಾರ್ಥಗಳನ್ನು ಎಂದಿಗೂ ತರಬೇಡಿ. ಒಂದು ವೇಳೆ ಹುಟ್ಟಿದ ಮನೆಯಿಂದ ಉಪ್ಪಿನಕಾಯಿ ಮತ್ತು ಉಪ್ಪು ಖಾರ ಅಂತಹ ಪದಾರ್ಥಗಳನ್ನು ತರಬೇಕೆಂದರೆ ಸ್ವಲ್ಪ ಹಣವನ್ನು ಅವರಿಗೆ ಕೊಟ್ಟು ತಂದುಕೊಳ್ಳಬಹುದು. ಕಲ್ಲುಪ್ಪಿನಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಆದ್ದರಿಂದ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಕಲ್ಲುಪ್ಪು ಇದ್ದರೆ ಆಕಸ್ಮಿಕ ಧನಲಾಭಗಳು ಬರುತ್ತವೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಬರುತ್ತಾಳೆ. ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮೀ ದೇವಿ ಇದ್ದರೆ ಅಂತಹ ಮನೆಯಲ್ಲಿ ಹಣದ ಸಮಸ್ಯೆಗಳು ಇರುವುದಿಲ್ಲ. ಶುಕ್ರವಾರ ಅಂದರೆ ಲಕ್ಷ್ಮಿಗೆ ಪ್ರತ್ಯೇಕವಾದ ದಿನ. ಆದ್ದರಿಂದ ಯಾವುದಾದರೂ ಒಂದು ಶುಕ್ರವಾರದ ದಿನ ಕಲ್ಲುಪ್ಪನ್ನು ಕೊಂಡುಕೊಂಡು ನಿಮ್ಮ ಮನೆಗೆ ತಂದುಕೊಳ್ಳಿ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರದ ದಿನ ಉಪ್ಪು ತಂದರೆ ಆ ಉಪ್ಪಿನ ಜೊತೆ ಲಕ್ಷ್ಮೀದೇವಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ. ಇನ್ನು ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ಸ್ವಸ್ತಿಕ್ ಗುರುತಿಗೆ ತುಂಬ ಶಕ್ತಿ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಮನೆಯ ಮುಂದೆ ಖಂಡಿತವಾಗಿ ತಪ್ಪದೆ ಸ್ವಸ್ತಿಕ್ ಗುರುತು ಇರಬೇಕು. ಯಾರ ಮನೆಯ ಮುಂದೆ ಸ್ವಸ್ತಿಕ್ ಗುರುತು ಇರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಯೂರುತ್ತಾಳೆ. ನಿಮ್ಮ ಮನೆಯಲ್ಲಿ ಬಂಗಾರವು ಬಂದು ಸೇರುತ್ತದೆ. ಸ್ವಸ್ತಿಕ್ ಗುರುತು ಹಣವನ್ನು ಆಕರ್ಷಿಸುತ್ತದೆ. ಅಂತಹ ಶಕ್ತಿ ಸ್ವಸ್ತಿಕ್ ಚಿಹ್ನೆಗೆ ಇರುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಹೊಸಲಿನ ಮುಂದೆ ಅರಿಶಿಣದಲ್ಲಿ ಸ್ವಸ್ತಿಕ್ ಗುರುತನ್ನು ಹಾಕಿಕೊಳ್ಳಿ. ಯಾರು ತುಂಬ ಬಡತನದಿಂದ ನೋವು ಅನುಭವಿಸುತ್ತಿರುತ್ತಾರೋ ಅಂಥವರ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ 5 ಬತ್ತಿಗಳಿಂದ ದೀಪವನ್ನು ಬೆಳಗಿಸಿ 5 ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಎಂಥ ಬಡವರಾದರೂ ಸರಿಯೇ ಖಂಡಿತವಾಗಿ ಶ್ರೀಮಂತರಾಗುತ್ತಾರೆ. ನಿಮ್ಮ ಮನೆಯಲ್ಲಿ ಯಥೇಚ್ಛವಾಗಿ ಹಣ ಇರಬೇಕಾದರೆ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ಬೆಳೆಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಕುಬೇರನು ನೆಲೆಸಿರುತ್ತಾನೆ. ಆದ್ದರಿಂದ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ಬೆಳೆಸಿಕೊಂಡರೆ ಕ್ರಮಕ್ರಮವಾಗಿ ನಿಮ್ಮ ಮನೆ ಆದಾಯದಿಂದ ಬೆಳೆಯುತ್ತದೆ. ಹಣ ನಿಮ್ಮ ಮನೆಗೆ ಬಂದು ಸೇರುತ್ತದೆ. ನಮ್ಮಲ್ಲಿ ತುಂಬ ಜನ ಬಾಡಿಗೆ ಮನೆಯಲ್ಲಿ ಇರುತ್ತಾರೆ. ಬಾಡಿಗೆ ಮನೆ ತೆಗೆದುಕೊಳ್ಳಬೇಕು ಎನ್ನುವವರು ದಕ್ಷಿಣ ದಿಕ್ಕಿನ ಕಡೆ ಇರುವ ಮನೆಯನ್ನು ತೆಗೆದುಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿ ಮನೆ ಇದ್ದರೆ ಆ ಮನೆಗೆ ಹಣದ ಹರಿವು ಬಂದು ಸೇರುತ್ತದೆ. ಹಾಗೆ ಮನೆಯಲ್ಲಿ ಪೂಜೆ ಮಾಡುವಾಗ ದೇವರ ಪೂಜೆಗೆ ಚೆಂಡು ಹೂಗಳನ್ನು ಉಪಯೋಗಿಸಬಾರದು. ದೇವರಿಗೆ ಚೆಂಡು ಹೂವಿನ ಸಮರ್ಪಣೆ ಮಾಡಿದರೆ ಕಡು ಬಡತನ ಅನುಭವಿಸಬೇಕಾಗುತ್ತದೆ. ಚೆಂಡು ಹೂವಿನಲ್ಲಿ ಹುಳುಗಳು ಇರುತ್ತವೆ. ಆದ್ದರಿಂದ ಚೆಂಡು ಹೂಗಳನ್ನು ಪೂಜೆಗೆ ಬಳಸಿದರೆ ದೇವರಿಗೆ ಕೋಪ ಬರುತ್ತದೆ. ನಂತರ ಹಣದ ಸಮಸ್ಯೆಗಳು ಎದುರಾಗುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಚೇಪೆ ಗಿಡ ಮತ್ತು ಮೆಹಂದಿ ಗಿಡ ಮನೆಯ ಮುಂದೆ ಇರಬಾರದು. ಈ 2 ಗಿಡಗಳು ನಿಮ್ಮ ಮನೆಯ ಮುಂದೆ ಇದ್ದರೆ ಜೀವನ ಪೂರ್ತಿ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿ ಕಷ್ಟಗಳು ತುಂಬಿ ಹೋಗುತ್ತವೆ. ಆದ್ದರಿಂದ ಈ 2 ಗಿಡಗಳನ್ನು ನಿಮ್ಮ ಮನೆಯ ಮುಂದೆ ಇಲ್ಲದೆ ಇರುವ ಹಾಗೆ ನೋಡಿಕೊಳ್ಳಿ. ತುಂಬ ಜನರ ಮನೆಗೆ ನರದೃಷ್ಟಿ ತಗುಲುತ್ತದೆ. ಪಕ್ಕದ ಮನೆಯವರ ಕಣ್ಣು ನಿಮ್ಮ ಮೇಲೆ ಬೀಳದೆ ಇರಬೇಕಾದರೆ ನಿಮ್ಮ ಮನೆಯ ಹೊಸಲಿನ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ. ಕುಂಬಳಕಾಯಿ ಇಲ್ಲವಾದರೆ ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಹೊಸಲಿಗೆ ಕಟ್ಟಿಕೊಳ್ಳಿ. ಇದರಿಂದ ನರದೃಷ್ಟಿ ಸಮಸ್ಯೆಗಳು ತೊಲಗಿ ಹೋಗುತ್ತವೆ. ರಾಗಿ ಚೆಂಬಿನಲ್ಲಿ ತ್ರಿಮೂರ್ತಿಗಳು ವಾಸಿಸುತ್ತಾರೆ. ಆದ್ದರಿಂದ ದೇವರ ಮನೆಯಲ್ಲಿ ರಾಗಿ ಚೆಂಬು ಇದ್ದರೆ ನಿಮ್ಮ ಮನೆಯಲ್ಲಿ ಇರುವ ಸಮಸ್ಯೆಗಳು ತೀರಿ ಹೋಗುತ್ತವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.